ಓಂ ಶಾಂತಿ. ಅವ್ಯಕ್ತ ಮುರಳಿ ಮಹಾವಾಕ್ಯಗಳು. ಮುರಳಿಯ ದಿನಾಂಕ 22/1/1970. ಬಾಬಾ ಹೇಳ್ತಾರೆ, ಅಂತಿಮ್ ಕೋರ್ಸ್ ಮನ್ ಕೆ ಭಾವೋಂಕೋ ಜಾನನಾ. सभी कहाँ बैठे हो और क्या देख रहे हो? अव्यक्त स्थिति में स्थित हो, अव्यक्त रूप को देख रहे हो. ಬಾಬಾ ಹೇಳ್ತಾರೆ, ಅಂತಿಮ ಕೋರ್ಸ್ ಆಗಿದೆ ಮನಸ್ಸಿನ ಭಾವವನ್ನು ತಿಳ್ಕೊಳ್ಳುವಂತಹದ್ದು. ಎಲ್ಲರೂ ಎಲ್ಲಿ ಕುಳಿತಿದ್ದೀರಾ ಮತ್ತು ಏನು ನೋಡ್ತಾ ಇದ್ದೀರಾ? ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಅವ್ಯಕ್ತ ರೂಪವನ್ನು ನೋಡ್ತಾ ಇದ್ದೀರೋ ಅಥವಾ ವ್ಯಕ್ತದಲ್ಲಿ ಅವ್ಯಕ್ತನನ್ನು ನೋಡುವ ಪ್ರಯತ್ನ ಮಾಡ್ತಾ ಇದ್ದೀರೋ? ಇಸ್ ದುನಿಯಾ ಮೇ ಆವಾज़ है, अव्यक्त दुनिया में आवाज़ नहीं है. इसलिए बाबा सभी बच्चों को आवाज़ से परे ले जाने की ड्रिल सिखला रहे हैं. ತಂದೆ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಶಬ್ದವಿದೆ, ಅವ್ಯಕ್ತ ಪ್ರಪಂಚದಲ್ಲಿ ಶಬ್ದವಿಲ್ಲ. ಆದ್ದರಿಂದ ತಂದೆ ಎಲ್ಲ ಮಕ್ಕಳನ್ನು ಶಬ್ದದಿಂದ ಭಿನ್ನ ಕರೆದುಕೊಂಡು ಹೋಗುವ ಡ್ರಿಲ್ಲನ್ನು ಕಲಿಸ್ಕೊಡ್ತಾ ಇದ್ದಾರೆ. एक सेकंड में आवाज़ में आना, एक सेकंड में आवाज़ से परे हो जाना, ऐसा अभ्यास इस वर्तमान समय में बहुत आवश्यक है. ಒಂದು ಸೆಕೆಂಡಿನಲ್ಲಿ ಶಬ್ದದಲ್ಲಿ ಬರುವಂತಹದ್ದು, ಒಂದು ಸೆಕೆಂಡಿನಲ್ಲಿ ಶಬ್ದದಿಂದ ಭಿನ್ನರಾಗುವಂತಹದ್ದು ಈ ಅಭ್ಯಾಸ ಈ ವರ್ತಮಾನ ಸಮಯದಲ್ಲಿ ಬಹಳ ಅವಶ್ಯಕತೆ ಇದೆ. वो समय भी आएगा जैसे जैसे अव्यक्त स्थिति में स्थित होते जाएंगे, वैसे वैसे नयनों के इशारे से किसी के मन के भाव को जान जाएंगे. ಅಂತಹ ಸಮಯವು ಬರುತ್ತೆ. ಹೇಗೆ ಹೇಗೆ ನೀವು ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗ್ತಾ ಹೋಗ್ತೀರಾ, ಹಾಗೆಯೇ ನಯನಗಳ ಸೂಚನೆಯಿಂದ, ನಯನಗಳ ಸನ್ನೆಯಿಂದಲೇ ಅನ್ಯರ ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡ್ಕೊಂಬಿಡ್ತೀರಾ. ಕೊಯ್ಸ್ ಬೋಲ್ನೆ ವ ಸುನನೆ ಕಿ ಅವಶ್ಯಕತೆ ನಹಿ ಹೋಗಿ. ನೀವು ಯಾರನ್ನು ಕೇಳುವ ಅವಶ್ಯಕತೆ ಇರಲ್ಲ ಅಥವಾ ಹೇಳುವ ಅವಶ್ಯಕತೆ ಇರೋದಿಲ್ಲ. ऐसा समय अभी आने वाला है, जैसे बाप दादा के सामने जब आते हो तो बिना सुनाए हुए आप सभी के मन के संकल्प, मन के भावों को जान लेते हैं. ಯಾರ ಹತ್ರನೂ ಹೇಳಿ ಕೇಳುವ ಅವಶ್ಯಕತೆ ಇಲ್ಲ. ಅಂತಹ ಸಮಯ ಈಗ ಬರುವಂತಹದ್ದಿದೆ. ಹೇಗೆ ಬಾಪ್ ದಾದಾರವರ ಸನ್ಮುಖದಲ್ಲಿ ಯಾವಾಗ ಬರ್ತೀರಾ ಆಗ ಹೇಳದ ಹೊರತು ನಿಮ್ಮೆಲ್ಲರ ಮನಸ್ಸಿನ ಸಂಕಲ್ಪ, ಮನಸ್ಸಿನ ಭಾವವನ್ನು ಬಾಬಾ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅಲ್ವಾ. वैसे ही आप बच्चों को भी यही अंतिम कोर्स पढ़ना है. जैसे मुख की भाषा कही जाती है, वैसे ही फिर रूहों की रूहान होती है. ಬಾಬಾ ಹೇಳ್ತಾರೆ, ಈಗ ನೀವು ಸಹ ಈ ಭಾಷೆಯನ್ನು, ನಯನಗಳ ಭಾಷೆಯನ್ನು ಕಲಿಬೇಕು. ಇದೇ ಅಂತಿಮ ಕೋರ್ಸ್ ಆಗಿದೆ. ಹೇಗೆ ಮುಖದ ಭಾಷೆಯಲ್ಲಿ ಹೇಳಲಾಗತ್ತೆ, ಹಾಗೆಯೇ ಮತ್ತು ಆತ್ಮಗಳ ಸಂಭಾಷಣೆ ಆಗತ್ತೆ. ಜಿಸೆ ರೂಹ ರಿಹಾನ್ ಕೆಹತೆ ಹೇ. ಇದಕ್ಕೆ ಆತ್ಮಿಕ ಸಂಭಾಷಣೆ ಎಂದು ಹೇಳಲಾಗುವುದು. तो रूह रूह से बात करते हैं, लेकिन कैसे? ಆತ್ಮನ ಜೊತೆ ಮಾತನಾಡುತ್ತೆ, ಆದರೆ ಹೇಗೆ? ಕ್ಯಾ ರೂಹೋಂ ಕಿ ಬಾತೆ ಮುಖ ಸೆ ಹೋತಿ ಹೇ? ಏನು ಆತ್ಮಗಳ ಭಾಷೆ ಬಾಯಿಂದ ಆಗತ್ತಾ? जैसे जैसे रूहानी स्थिति में स्थित होते जाएंगे, वैसे वैसे रूह रूह की बात को ऐसे ही सहज और स्पष्ट जान लेंगे. ಬಾಬಾ ಹೇಳ್ತಾರೆ, ಹೇಗೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿರ್ತೀರಾ ಹಾಗೆ ಆತ್ಮಿಕ ಮಾತುಗಳನ್ನು ಕೂಡ ಸಹಜವಾಗಿ ಮತ್ತು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ಬಿಡ್ತೀರಾ. जैसे इन दुनिया में, इस दुनिया में मुख द्वारा वर्णन करने से एक दो के भाव को जानते हो, तो इसके लिए किस बात की धारणा की आवश्यकता है?
ಹೇಗೆ ನೋಡಿ, ಈ ಪ್ರಪಂಚದಲ್ಲಿ ಬಾಯಿಂದ ಶಬ್ದಗಳನ್ನು ವರ್ಣನೆ ಮಾಡುವುದರಿಂದ ಅನ್ಯರ ಮನಸ್ಸಿನ ವಿಚಾರಗಳನ್ನು ಅರ್ಥ ಮಾಡಿಕೊಳ್ತೀರಾ ಅಂದಾಗ ಇದಕ್ಕೋಸ್ಕರ ಯಾವ ಒಂದು ಮಾತಿನ ಧಾರಣೆ ಅವಶ್ಯಕತೆ ಇದೆ? विशेष इस बात की आवश्यकता है जो सदैव बुद्धि की लाइन क्लियर हो. ಇದಕ್ಕೋಸ್ಕರ ಸದಾ ಬುದ್ಧಿಯ ಲೈನ್ ಕ್ಲಿಯರ್ ಆಗಿ ಇರಬೇಕಂದ್ರೆ ಬೇರೆಯವರ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು ಅಂತ ಅಂದರೆ ಬುದ್ಧಿಯ ಲೈನ್ ಸದಾ ಕ್ಲಿಯರ್ ಆಗಿ ಇರಬೇಕು. कोई भी अपने मन में या बुद्धि में डिस्टर्बेंस होगा, वह लाइन क्लियर ना होगी तो एक दो के संकल्प और भाव को जान नहीं सकेंगे. ಒಂದು ವೇಳೆ ನಿಮ್ಮ ಬುದ್ಧಿಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಇತ್ತು ಅಂತ ಹೇಳಿದ್ರೆ, ಲೈನ್ ಕ್ಲಿಯರ್ ಆಗಿಲ್ಲ ಅಂತ ಹೇಳಿದ್ರೆ ಅನ್ಯರ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. इसीलिए हर एक को देखना चाहिए कि हमारी बुद्धि का लाइन क्लियर है. ಬಾಬಾ ಕೇಳ್ತಾರೆ, ಅದಕ್ಕೋಸ್ಕರ ನೀವು ಸದಾ ನೋಡ್ಕೋಬೇಕು, ನನ್ನ ಬುದ್ಧಿಯ ಲೈನ್ क्लियर ಇದೆಯಾ? बुद्धि में कोई भी किसी प्रकार का विघ्न तो नहीं सताता. ಬುದ್ಧಿಯಲ್ಲಿ ಯಾವುದೇ ವಿಘ್ನ ಸತಾಯಿಸುವಂತಹದ್ದಿಲ್ವಾ? ಅಟೂಟ್, ಅಟಲ್, ಅತಕ್ ಯ ತೀನೋ ಹಿ ಬಾತೆ ಜೀವನ್ ಮೇ ಹೋ. ಬಾಬಾ ಹೇಳ್ತಾರೆ, ಅಟೂಟ, ಅಟಲ ಮತ್ತು ಅತಕ್ ಈ ಮೂರು ಮಾತುಗಳು ಜೀವನದಲ್ಲಿ ಇರಬೇಕು. अगर इन तीनों बातों में से एक बात में भी कमी है तो समझना चाहिए कि बुद्धि की लाइन क्लियर नहीं है. ಈ ಮೂರು ಮಾತುಗಳಲ್ಲಿ ಒಂದು ವೇಳೆ ಯಾವುದಾದ್ರೂ ಒಂದು ಮಾತಿನ ಕಡಿಮೆ ಇತ್ತು ಅಂದ್ರೂ ಕೂಡ ತಿಳ್ಕೋಬೇಕು, ಬುದ್ಧಿಯ ಲೈನ್ ಕ್ಲಿಯರ್ ಆಗಿ ಇಲ್ಲ. जब बुद्धि की लाइन क्लियर हो जाएगी तो उसकी स्थिति स्मृति क्या होगा? जितना जितना बुद्धि की लाइन अर्थात पुरुषार्थ की लाइन क्लियर होगी उतना उतना क्या स्मृति में रहेगा. ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ಬುದ್ಧಿಯ ಲೈನ್ ಕ್ಲಿಯರ್ ಆಗ್ತಾ ಹೋಗುತ್ತೆ ಅಂತಹವರ ಸ್ಥಿತಿ ಸ್ಮೃತಿ ಏನಿರುತ್ತೆ. ಎಷ್ಟೆಷ್ಟು ಬುದ್ಧಿಯ ಲೈನ್ ಅರ್ಥಾತ್ ಪುರುಷಾರ್ಥದ ಲೈನ್ ಕ್ಲಿಯರ್ ಆಗಿ ಇರುತ್ತೆ ಅಷ್ಟೆಷ್ಟು ಅವರಿಗೆ ಏನು ಸ್ಮೃತಿಯಲ್ಲಿ ಇರುತ್ತೆ. कोई भी बात में उनके सामने भविष्य ऐसा ही स्पष्ट होगा जैसे वर्तमान स्पष्ट होता है. ಅಂತಹವರಿಗೆ ಯಾವುದೇ ಮಾತಿನಲ್ಲಿ ಅವರ ಭವಿಷ್ಯ ಈ ರೀತಿ ಸ್ಪಷ್ಟವಾಗಿ ಇರುತ್ತೆ, ಹೇಗೆ ವರ್ತಮಾನ ಸ್ಪಷ್ಟವಾಗಿ ಇರುತ್ತೆ. उनके लिए वर्तमान और भविष्य एक समान हो जाएंगे. ಅವ್ರಿಗೋಸ್ಕರ ವರ್ತಮಾನ ಮತ್ತು ಭವಿಷ್ಯ ಎರಡು ಒಂದೇ ಸಮಾನವಾಗಿಬಿಡುತ್ತೆ. जैसे आजकल साइंसदानों ने कहा की बातों को इतना स्पष्ट दिखाया है जो दूर की चीज भी नज़दीक आती है. ಬಾಬಾ ಹೇಳ್ತಾರೆ, ಹೇಗೆ ನೋಡಿ, ಸೈನ್ಸಿನವರು ಈ ಕಾಲದಲ್ಲಿ ಎಲ್ಲೆಲ್ಲಿನ ಮಾತುಗಳನ್ನು ಅಷ್ಟು ಸ್ಪಷ್ಟವಾಗಿ ತೋರಿಸ್ತಾರೆ. ಎಲ್ಲೋ ದೂರದ ವಸ್ತುಗಳು, ದೂರದ ವಿಷಯಗಳನ್ನು ಕೂಡ ತುಂಬ ಸಮೀಪ ಕಾಣುವ ಹಾಗೆ ಮಾಡ್ತಾರೆ ಅಲ್ವಾ. इसी रीति से जिनका पुरुषार्थ क्लियर होगा उनको भविष्य की हर बात दूर होते हुए भी नज़दीक दिखाई पड़ेगी. ಅದೇ ರೂಪದಲ್ಲಿ ಯಾರ ಪುರುಷಾರ್ಥ ಕ್ಲಿಯರ್ ಆಗಿ ಇರುತ್ತೆ ಅವರಿಗೆ ಭವಿಷ್ಯವೂ ಕೂಡ, ಭವಿಷ್ಯದ ಪ್ರತಿ ವಿಷಯ ದೂರ ಇದ್ರೂ ಕೂಡ ಸಮೀಪದಲ್ಲಿ ಕಾಣಿಸುತ್ತೆ. जैसे आजकल टेलीविज़न में देखते हैं तो सभी स्पष्ट दिखाई पड़ता है ना. ಹೇಗೆ ನೋಡಿ, ಈ ಕಾಲದಲ್ಲಿ ಟೆಲಿವಿಷನ್, ಟಿವಿಯ ಮೂಲಕ ದೂರ ದೂರದ ವಸ್ತುಗಳು ಕೂಡ ಸ್ಪಷ್ಟವಾಗಿ ಕಾಣಿಸುತ್ತೆ ಅಲ್ವಾ. तो उनकी बुद्धि और उनकी दृष्टि टेलीविज़न की भांति सभी बातें स्पष्ट देखेंगे और जानेंगे. ಹಾಗೆಯೇ ಅವರ ಬುದ್ಧಿ, ಅವರ ದೃಷ್ಟಿ ಟೆಲಿವಿಷನ್ನಿನ ರೂಪದಲ್ಲಿ ಎಲ್ಲ ಮಾತುಗಳನ್ನು ಸ್ಪಷ್ಟವಾಗಿ ನೋಡುತ್ತೆ, ಅರ್ಥ ಮಾಡಿಕೊಳ್ಳುತ್ತೆ. ಯಾರ ಬುದ್ಧಿಯ ಲೈನು ಕ್ಲಿಯರ್ ಆಗಿರುತ್ತೆ ಅವರಿಗೆ ಆ ರೂಪದಲ್ಲಿ ಭವಿಷ್ಯ ಮತ್ತು ವರ್ತಮಾನ ಸ್ಪಷ್ಟವಾಗಿ ಕಾಣಿಸ್ತಿರುತ್ತೆ. ಅವ್ರ कोई भी बात में पुरुषार्थ की मुश्किलात नहीं रहेगा. ಮತ್ತು ಯಾವುದೇ ವಿಷಯದಲ್ಲಿ ಪುರುಷಾರ್ಥದ ಕಷ್ಟ ಅಂತವರಿಗೆ ಆಗೋದಿಲ್ಲ.
तो वो अनुभव, वो अंतिम स्थिति की परख अपने आप में देखो कि कहाँ तक अंतिम स्थिति के नज़दीक है. ಬಾಬಾ ಹೇಳ್ತಾರೆ, ಅಂದಾಗ ಆ ಒಂದು ಅನುಭವವನ್ನು, ಆ ಒಂದು ಅಂತಿಮ ಸ್ಥಿತಿಯ ಪರೀಕ್ಷೆಯನ್ನು ನಿಮಗೆ ನೀವೇ ನೋಡಿಕೊಳ್ಳಿ, ಎಲ್ಲಿಯವರೆಗೆ ಅಂತಿಮ ಸ್ಥಿತಿಯ ಸಮೀಪ ಇದ್ದೀವಿ ಅಂದ್ಬಿಟ್ಟು. जैसे सूर्य अपने जब पूरे प्रकाश में आ जाता है तो हर चीज़ स्पष्ट देखने में आती है. ಹೇಗೆ ಸೂರ್ಯ ಯಾವಾಗ ತನ್ನ ಪೂರ್ಣ ಪ್ರಕಾಶದಲ್ಲಿ ಬಂದು ಬಿಡುತ್ತೆ, ಆಗ ಪ್ರತಿಯೊಂದು ವಸ್ತುವು ಸಹ ಸ್ಪಷ್ಟವಾಗಿ ಕಾಣಿಸುತ್ತೆ. जो अंधकार है, धुंध है, वह सभी खत्म हो जाता है. इसी रीति जब सर्वशक्तिमान ज्ञान सूर्य के साथ अटूट संबंध है तो अपने आप में भी ऐसा ही हर बात स्पष्ट देखने में आएगा. ಹೇಗೆ ಸೂರ್ಯ ಪ್ರಕಾಶಿತ ಆಗಿದ್ದಾರೆ ಅಂದರೆ ಕತ್ತಲೆ ಎಲ್ಲ ದೂರ ಆಗಿಬಿಡತ್ತೆ, ಅಂಧಕಾರ ಎಲ್ಲ ಸಮಾಪ್ತಿ ಆಗಿಬಿಡತ್ತೆ. ಅದೇ ರೂಪದಲ್ಲಿ ಯಾವಾಗ ಸರ್ವಶಕ್ತಿವಂತ ಜ್ಞಾನ ಸೂರ್ಯ ಪರಮಾತ್ಮನ ಜೊತೆಯಲ್ಲಿ ಅಟೂಟವಾದಂತಹ ಎಡಬಿಡದಂತಹ ಸಂಬಂಧ ಇರುತ್ತೆ, ಆಗ ನಿಮ್ಮಲ್ಲಿಯೂ ಕೂಡ ಅಂತಹ ಪ್ರತಿ ಮಾತು ಕೂಡ ಸ್ಪಷ್ಟವಾಗಿ ಕಾಣಿಸುತ್ತೆ. और जो चलते चलते पुरुषार्थ में माया का अंधकार व धुंध आ जाता है, जो सत्य बात को छिपाने वाले हैं वो हट जाएंगे. ಮತ್ತು ಪುರುಷಾರ್ಥದಲ್ಲಿ ನಡೀತಾ ಏನೆಲ್ಲ ವಿಘ್ನಗಳು ಬರುತ್ತೆ, ಅಂಧಕಾರ ಬರುತ್ತೆ, ಗೊಂದಲ ಬರುತ್ತೆ, ಸತ್ಯವನ್ನು ಮುಚ್ಚಿಡುವಂತಹ ಮಾತು ಬರುತ್ತೆ, ಅದೆಲ್ಲವೂ ಕೂಡ ದೂರವಾಗಿಬಿಡತ್ತೆ. इसके लिए सदैव दो बातें याद रखना. ಅದಕ್ಕೋಸ್ಕರ ಸದಾ ಎರಡು ವಿಷಯಗಳು, ಎರಡು ಮಾತುಗಳನ್ನು ನೆನಪಿಟ್ಕೋಬೇಕು. आज के इस अलौकिक मेले में जो सभी बच्चे आए हैं वो जैसे अलौकिक बाप अपने बच्चों को मेले में ले जाते हैं, तो जो स्नेही बच्चे होते हैं उनको कोई ना कोई चीज़ लेकर देते हैं. ಇವತ್ತು ಈ ಅಲೌಕಿಕ ಮೇಳದಲ್ಲಿ ಯಾರೆಲ್ಲ ಮಕ್ಕಳು ಬಂದಿದ್ದೀರೋ, ಹೇಗೆ ನೋಡಿ, ಲೌಕಿಕ ತಂದೆಯೂ ಕೂಡ ತನ್ನ ಮಕ್ಕಳನ್ನು ಮೇಳದಲ್ಲಿ ಕರ್ಕೊಂಡು ಹೋಗ್ತಾರೆ. ಯಾರು ಸ್ನೇಹಿ ಮಕ್ಕಳಿರ್ತಾರೆ ಅಂತಹ ಮಕ್ಕಳಿಗೆ ಏನಾದರೂ ತೆಕ್ಕೊಡ್ತಾರೆ, ಅವ್ರಿಗಿಷ್ಟ ಆದಂತಹ ವಸ್ತುಗಳನ್ನು ತೆಗೆದುಕೊಡುತ್ತಾರೆ ಅಲ್ವಾ. तो बाप दादा भी आज के इस अनोखे मेले में आप सभी बच्चों को कौन सी अनोखी चीज़ देंगे. ಹಾಗೆಯೇ ಬಾಬ್ ದಾದಾರವರು ಇವತ್ತಿನ ಈ ಅಮೂಲ್ಯವಾದಂತಹ ಮಿಲನದಲ್ಲಿ ನಿಮ್ಮೆಲ್ಲರಿಗೂ ಸಹ ಯಾವ ಅಂತಹ ವಸ್ತುವನ್ನು ಕೊಡ್ತಾರೆ, ಅನೋಖ ಅಂತಾರೆ ಬಾಬರವರು. आज के इस मधुर मिलन के मेले का यादगार बाप दादा क्या दे रहे हैं कि सदैव शुभ चिंतक और शुभ चिंतन में रहना. ಇಂದಿನ ಈ ಮಧುರ ಮಿಲನದ ಮೇಳದ ಸ್ಮಾರಕವಾಗಿ ಬಾಪ್ ದಾದಾರವರು ಏನು ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ಸದಾ ಶುಭ ಚಿಂತಕ ಮತ್ತು ಶುಭ ಚಿಂತನೆಯಲ್ಲಿರಿ ಅಂತ ಹೇಳ್ತಿದ್ದಾರೆ. शुभ चिंतन और शुभ चिंतक ये दो बातें सदैव याद रखना. ಶುಭ ಚಿಂತನೆ ಮತ್ತು ಶುಭ ಚಿಂತಕ, ಈ ಎರಡು ಮಾತುಗಳನ್ನು ಸದಾ ನೆನಪಿನಲ್ಲಿ ಇಟ್ಕೊಳ್ಬೇಕು. शुभ चिंतन से अपनी स्थिति बना सकेंगे और शुभ चिंतक बनने से अनेक आत्माओं की सेवा करेंगे. ಬಾಬಾ ಹೇಳ್ತಾರೆ, ಶುಭ ಚಿಂತನೆ ಮಾಡಿದ್ದೀರಾ ಅಂದರೆ ನಿಮ್ಮ ಸ್ಥಿತಿ ಚೆನ್ನಾಗಿ ಇಟ್ಕೋಬಹುದು. ಶುಭ ಚಿಂತಕರಾಗಿದ್ದೀರಾ ಅಂದರೆ ಅನೇಕ ಆತ್ಮಗಳ ಸೇವೆ ಮಾಡಬಹುದು. तो आज यह वतन से आए हुए सभी बच्चों के प्रति अविनाशी सौगात है. ಅಂದಾಗ ವತನದಿಂದ ಬಂದಿರುವಂತಹ ಇದು ಎಲ್ಲ ಮಕ್ಕಳ ಪ್ರತಿಯಾಗಿ ಅವಿನಾಶಿ ಉಡುಗೊರೆ. ಯಾವುದು? ಶುಭ ಚಿಂತಕರಾಗಿರಬೇಕು, ಶುಭ ಚಿಂತನೆಯಲ್ಲಿ ಇರಬೇಕು. बाप दादा का स्नेह अधिक है व बच्चों का अधिक है. कोई बच्चे सोचते होंगे कि हम सभी का स्नेह बाप दादा से ज़्यादा है. ಬಾಬರವ್ರಿಗೆ ಸ್ನೇಹ ಜಾಸ್ತಿ ಇದೆಯಾ ಅಥವಾ ನೀವು ಮಕ್ಕಳಿಗೆ ಜಾಸ್ತಿ ಇದೆಯಾ? ಕೆಲವು ಮಕ್ಕಳು ಯೋಚನೆ ಮಾಡ್ತಾರಂತೆ, ಬಾಬನಿಗಿಂತಲೂ ನಮಗೆ ಜಾಸ್ತಿ ಇದೆ ಬಾಬನ ಜೊತೆಗೆ ಸ್ನೇಹ ಅಂದ್ಬಿಟ್ಟು. कोई है भी लेकिन मेजॉरिटी नहीं है. स्नेह है लेकिन अटूट और एक रस स्नेह नहीं है. ಕೆಲವ್ರಿಗೆ ಆ ರೀತಿ ಇದೆ, ಆದರೆ ಮೆಜಾರಿಟಿಗೆ ಇಲ್ಲ.
ಸ್ನೇಹ ಇದೆ, ಆದರೆ ಅಟೂಟವಾಗಿ ಮತ್ತು ಏಕರಸವಾಗಿ ಇಲ್ಲ. ಬಚ್ಚೋಂ ಕಾ ಸ್ನೇಹ ರೂಪ ಬದಲ್ತಾ ಬಹುತ್ ಹೈ. ಬಾಬಾ ಹೇಳ್ತಾರೆ ಮಕ್ಕಳ ಸ್ನೇಹದ ರೂಪ ಪರಿವರ್ತನೆ ಆಗ್ತಾ ಇರುತ್ತೆ. बाप दादा का स्नेह टूट और एक रस रहता, तो अभी बताओ कि किसका स्नेह ज़्यादा है? ಬಾಬಾ ಮೊದಲೇ ಹೇಳಿಬಿಟ್ರು ನಿಮ್ಮ ಸ್ನೇಹ ಬದಲಾವಣೆ ಆಗ್ತಾ ಇರುತ್ತೆ, ಅಟೂಟವಾಗಿರೋದಿಲ್ಲ. ಆದರೆ ಬಾಬರವರ ಸ್ನೇಹ ಅಟೂಟವಾಗಿರುತ್ತೆ, ಏಕರಸವಾಗಿರುತ್ತೆ. ಈಗ ಹೇಳಿ ಯಾರ ಸ್ನೇಹ ಜಾಸ್ತಿ ಇದೆ? बाप दादा बच्चों को देखते हैं तो त्रिनेत्री होने से तीनों रूपों से देखते हैं. ಬಾಪ್ ದಾದಾ ಯಾವಾಗ ಮಕ್ಕಳನ್ನು ನೋಡ್ತಾರೆ, ತ್ರಿನೇತ್ರಿ ಆಗಿರುವ ಕಾರಣದಿಂದಾಗಿ 3 ರೂಪಗಳಿಂದ ನೋಡುತ್ತಾರೆ. ವ ಕೌನ್ಸಿ 3 ರೂಪ ಹೈ? ಜೈಸೆ ಆ ಬಚ್ಚೆ ಬಾಪ್ ಕೋ 3 ರೂಪೋಂ ಸೆ ದೇಖ್ತೆ ಹೋ ನಾ. ಆ 3 ರೂಪಗಳು ಯಾವುದು? ಹೇಗೆ ನೀವು ಮಕ್ಕಳು ಬಾಬಾರವರನ್ನು 3 ರೂಪಗಳಿಂದ ನೋಡ್ತೀರಾ ಅಲ್ವಾ? तो वो सभी जानते हैं, लेकिन बाप बच्चों को 3 रूप से देखते हैं. एक तो पुरुषार्थी रूप, दूसरा अभी संगम का भविष्य जो फरिश्ता रूप है, और तीसरा भविष्य देवता रूप. ಈಗ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಆದರೆ ತಂದೆ ಮಕ್ಕಳನ್ನು 3 ರೂಪದಲ್ಲಿ ನೋಡುತ್ತಾ ಇದ್ದಾರೆ. ಒಂದಾಗಿದೆ ಪುರುಷಾರ್ಥಿ ರೂಪ, ಎರಡನೇದಾಗಿದೆ ಸಂಗಮದ ಭವಿಷ್ಯ ಏನು ಫರಿಷ್ಠ ರೂಪ ಇದೆ, ಮೂರನೇದಾಗಿದೆ ಭವಿಷ್ಯ ದೇವತಾ ರೂಪ. ಈ 3 ಸಾಕ್ಷಾತ್ಕಾರ ನಿಮಗೆ ಆಗ್ತಾ ಇರತ್ತೆ. ಕೇಳುತ್ತಾರೆ ಬಾಬ್ರವರು. ಬಾಬಾ ಅಂತೂ ಈ 3 ರೂಪಗಳಲ್ಲಿ ನಮ್ಮನ್ನು ನೋಡ್ತಿದ್ದಾರೆ. तीनों ही रूप एक एक कैसा ही स्पष्ट देखने में आता है, वैसे वर्तमान या देह का रूप इन आंखों से स्पष्ट देखने में आता है. ಈ 3 ರೂಪಗಳು ಒಬ್ಬೊಬ್ಬರದು ಸಹ ಅಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೆ ಬಾಬ್ರವರಿಗೆ. ಹೇಗೆ ವರ್ತಮಾನ ಈ ದೇಹದ ರೂಪ ಈ ನೇತ್ರಗಳಿಂದ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಸಿಗತ್ತೆ. इस रीति दिव्य नेत्र द्वारा या तीनों रूप स्पष्ट देखने में आता है. ಅದೇ ರೀತಿಯಲ್ಲಿ ದಿವ್ಯ ನೇತ್ರದ ಮೂಲಕ ಈ 3 ರೂಪಗಳು ಸ್ಪಷ್ಟವಾಗಿ ಕಾಣಿಸುತ್ತೆ. जैसे इन आंखों से देखी हुई चीज का वर्णन करना सहज होता है ना. ಹೇಗೆ ಈ ನೇತ್ರಗಳಿಂದ ನೋಡಿರುವ ವಸ್ತುಗಳನ್ನು ವರ್ಣನೆ ಮಾಡುವುದು ಸಹಜ ಆಗತ್ತೆ ಅಲ್ವಾ? सुनी हुई बातों का वर्णन करना कुछ मुश्किल होता है, लेकिन देखी हुई बात का वर्णन करना सहज होता है. ಕೇಳಿರುವ ಮಾತುಗಳನ್ನು ವರ್ಣನೆ ಮಾಡುವಂತಹದ್ದು ಕಷ್ಟ ಆಗತ್ತೆ, ಆದರೆ ನೋಡಿರುವ ಮಾತುಗಳನ್ನು ವರ್ಣನೆ ಮಾಡುವಂತಹದ್ದು ಸಹಜ ಮತ್ತು ಸ್ಪಷ್ಟವಾಗತ್ತೆ. तो इन दिव्य नेत्रों और अव्यक्त नेत्रों द्वारा अरेक के तीनों रूप भी इतना ही सहज वर्णन करना होता है. ಈ ದಿವ್ಯ ನೇತ್ರಗಳು ಮತ್ತು ಅವ್ಯಕ್ತ ನೇತ್ರಗಳ ಮೂಲಕ ಪ್ರತಿಯೊಬ್ಬರ 3 ರೂಪಗಳು ಕೂಡ ಇಷ್ಟೇ ಸಹಜವಾಗಿ ವರ್ಣನೆ ಮಾಡಲಿಕ್ಕಾಗತ್ತೆ ಅಂತಾರೆ ಬಾಬಾ. वैसे ही आप सभी को भी एक दो के या तीनों रूप देखने में आएंगे. ಬಾಬಾ ಹೇಳ್ತಾರೆ ಹಾಗೆಯೇ ನೀವೂ ಕೂಡ ಪರಸ್ಪರದಲ್ಲಿ ನೀವು ಈ 3 ರೂಪಗಳನ್ನು ನೋಡ್ಕೋಬಹುದು, ಕಾಣಿಸುತ್ತೆ ಅಂತಾರೆ ಬಾಬ್ರವ್ರು. ಅಂದರೆ ನಮ್ಮಲ್ಲೇ, ಅಂದರೆ ಈಗ ನನ್ನ ರೂಪ ನಿಮಗೆ ಕಾಣಿಸುವಂಥದ್ದು, ನಿಮ್ಮ ರೂಪ ನಮಗೆ ಕಾಣಿಸುವಂತಹದ್ದು. ಈ ರೂಪದಲ್ಲಿ ಈ 3 ರೂಪಗಳು ಯಾವುದ್ಯಾವ್ದು ಹೇಳಿದ್ರು ಬಾಬಾ? ಒಂದು ಪುರುಷಾರ್ಥಿ ರೂಪ, ಎರಡನೆಯದು ಸೂಕ್ಷ್ಮ ದೇವತಾ ಸ್ವರೂಪ, ಮೂರನೆಯದು ಸತ್ಯುಗದ ದೇವತಾ ಸ್ವರೂಪ. अभी यथा योग्य यथाशक्ति है, लेकिन कुछ समय बाद ये यथाशक्ति शब्द भी खत्म हो जाएगा. ಆದರೆ ಈಗ ಯಥಾಯೋಗ್ಯ ಯಥಾಶಕ್ತಿ ಅನುಸಾರವಾಗಿ ಕಾಣಿಸ್ತಾ ಇದೆ. ಆದರೆ ಸ್ವಲ್ಪ ಸಮಯ ಹೋಯಿತು ಅಂದರೆ ಯಥಾಶಕ್ತಿ ಎಂಬ ಶಬ್ದವೇ ಸಮಾಪ್ತಿ ಆಗಿಬಿಡತ್ತೆ. और हर एक अपने अपने नंबर प्रमाण संपूर्णता को प्राप्त हो जाएंगे. ಮತ್ತು ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಸಂಪೂರ್ಣ ಪ್ರಮಾಣದ ಅನುಗುಣವಾಗಿ ಸಂಪೂರ್ಣತೆಯನ್ನು ಪ್ರಾಪ್ತಿ ಮಾಡ್ಕೊಂಡು ಬಿಡ್ತೀರಾ. तो बाप दादा आप सभी के संपूर्ण मुखड़ा देखते हैं. ಬಾಪ್ ದಾದಾ ನಿಮ್ಮೆಲ್ಲರ ಸಂಪೂರ್ಣ ಮುಖವನ್ನು ನೋಡ್ತಾರೆ. ಸಂಪೂರ್ಣತಾ ನಂಬರ್ ವಾರ್ ಹೋಗಿ माला के 108 मणके जो है तो नंबर 1 मणका है.
और 108वां मन का दोनों को ಸಂಪೂರ್ಣ ಕಹೆಂಗೆ ಕಿ ನಹಿ. ಬಾಬಾ ಹೇಳ್ತಾರೆ, ಈಗ ಬಾಬ್ದಾದ ನಿಮ್ಮೆಲ್ಲರ ಸಂಪೂರ್ಣ ಮುಖವನ್ನು ನೋಡಲಿಕ್ಕೆ ಬಯಸ್ತಾರೆ. ಸಂಪೂರ್ಣತೆ ಅಂತೂ ನಂಬರ್ ಬಾರ್ ಇರುತ್ತೆ. ಈಗ ಮಾಲೆಯ 108 ಮಣಿಗಳೇನಿದೆ, ಫಸ್ಟ್ ನಂಬರ್ ಮತ್ತು ಲಾಸ್ಟ್ 8ನೇ ನಂಬರು, ಮೊದಲನೇ 1ನೇ ನಂಬರು ಮತ್ತು ಲಾಸ್ಟ್ನೇ 8ನೇ ನಂಬರು. ಸೊ ಇಬ್ಬರಿಗೂ ಸಂಪೂರ್ಣ ಅಂತ ಹೇಳಬಹುದಾ ಇಲ್ವಾ? ವಿಜಯಿ ರತ್ನ ಕಹೆಂಗೆ, ವಿಜಯಿ ರತ್ನ ಅಂತ ಹೇಳಬಹುದಾ? विजयी रत्न अर्थात अपने नंबर प्रमाण संपूर्णता को प्राप्त हो. उनके लिए सारे ड्रामा के अंदर वही संपूर्णता की फर्स्ट स्टेज है. ವಿಜಯಿ ರತ್ನ ಅಂದರೆ ಅರ್ಥ ತಮ್ಮ ನಂಬರ್ ಪ್ರಮಾಣವಾಗಿ ಸಂಪೂರ್ಣತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹದ್ದು. ಅದಕ್ಕೋಸ್ಕರ ಪೂರ್ತಿ ಡ್ರಾಮಾದಲ್ಲಿ ಅದೇ ಸಂಪೂರ್ಣತೆಯ ಫಸ್ಟ್ ಸ್ಟೇಜ್ ಇರಬೇಕು. जैसे सत्युग में विश्व महाराजन तो 8वां भी कहलाएगा, लेकिन फर्स्ट विश्व महाराजन की सृष्टि के संपूर्ण सुख और 8वें के संपूर्णता के सुख में अंतर होगा ना. ಬಾಬಾ ಹೇಳ್ತಾರೆ, ಹೇಗೆ ಸತ್ಯುಗದಲ್ಲಿ ವಿಶ್ವ ಮಹಾರಾಜ ಮತ್ತು 8ನೇ ನಂಬರಲ್ಲಿ ಬರುವಂತಹವರು ಅಂತ ಹೇಳಬಹುದಾ? ಏನು ಹೇಳಬಹುದು? ಫಸ್ಟ್ ವಿಶ್ವ ಮಹಾರಾಜನ ಸೃಷ್ಟಿಯ ಸಂಪೂರ್ಣ ಸುಖ ಏನಿದೆ ಮತ್ತು 8ನೇ ಸಂಪೂರ್ಣತೆಯ ಸುಖದಲ್ಲಿ ಅಂತರ ಇರುತ್ತಲ್ವ. ಸತ್ಯುಗದ ಪ್ರಾರಂಭ ಮತ್ತು ಸತ್ಯುಗದ ಅಂತಿಮ, ಇದರಲ್ಲಿ ವ್ಯತ್ಯಾಸ ಇದ್ದೇ ಇರುತ್ತೆ ಅಲ್ವಾ. ವೈಸೆ ಹಿ ಯಹಾ ಭಿ ಹರೇಕ್ ಅಪ್ನೆ ಅಪ್ನೆ ನಂಬರ್ ಪ್ರಮಾಣ ಸಂಪೂರ್ಣತಾ ಕೋ ಪ್ರಾಪ್ತ ಹೋ ರಹೇ ಹೇ. ಹಾಗೆಯೇ ಇಲ್ಲಿಯೂ ಕೂಡ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ನಂಬರ್ ಅನುಗುಣವಾಗಿ ಸಂಪೂರ್ಣತೆಯನ್ನು ಪಡ್ಕೊಳ್ತಾ ಇದ್ದೀರಾ. इसलिए बाप दादा संपूर्ण स्टेज को देखते रहते और वर्तमान समय के पुरुषार्थ को देखते रहते हैं. ಅದಕ್ಕೋಸ್ಕರ ಬಾಪ್ ದಾದ ಸಂಪೂರ್ಣ ಸ್ಥಿತಿಯನ್ನು ನೋಡ್ತಾ ಇರ್ತಾರೆ ಮತ್ತು ವರ್ತಮಾನ ಸಮಯದ ಪುರುಷಾರ್ಥವನ್ನು ಕೂಡ ನೋಡ್ತಿರ್ತಾರೆ. ಕ್ಯಾ ಹೇ ಅವ್ರ ಕ್ಯಾ ಬನನೆ ವಾಲೆ ಹೇ, ಏನಿದ್ದೀರಾ ಮತ್ತು ಏನಾಗುವವರಿದ್ದೀರಾ, ಇದನ್ನು ಬಾಬಾ ಸ್ಪಷ್ಟ ರೂಪದಲ್ಲಿ ನಮ್ಮೆಲ್ಲರ ವರ್ತಮಾನ ಮತ್ತು ಭವಿಷ್ಯ ನೋಡ್ತಿದ್ದಾರೆ. ಆಪ್ನೆ ಪೂಚಾನ ಕಿ ವತನ್ ಮೇ ಕ್ಯಾ ಬೈಟ್ ಕರ್ತೆ ಹೋ, ನೀವೆಲ್ಲ ಕೇಳಿದ್ರಲ್ವ ಬ್ರಹ್ಮ ಬಾಬರವ್ರಿಗೆ ವತನದಲ್ಲಿ ಕೂತ್ಕೊಂಡು ಏನು ಮಾಡ್ತೀರಾ? ಯಹಿ ದೇಖ್ತೆ ರಹತೆ ಹೇ ಅವ್ರ ಅವ್ಯಕ್ತ ಸಹಯೋಗ ದೇನೆ ಕಿ ಸರ್ವಿಸ್ ಕರ್ತೆ ಹೇ. ಬಾಬಾ ಹೇಳ್ತಾರೆ, ಇದನ್ನೇ ನೋಡ್ತಿರ್ತೀನಿ, ನಿಮ್ಮೆಲ್ಲರನ್ನ ನೋಡ್ತಿರ್ತೀನಿ ಮತ್ತು ನಿಮಗೆ ಅವ್ಯಕ್ತ ರೂಪದಲ್ಲಿ ಸಹಯೋಗ ಕೊಡುವ ಸೇವೆ ಮಾಡ್ತಿರ್ತೀನಿ ಅಂತಾರೆ ಬಾಬಾ. ಸಭಿ ಸಮಜ್ತೆ ಹೇ ಕಿ ಬಾಪ್ ದಾದಾ ವತನ್ ಮೇ ಪತಾ ನಹೀ ಕ್ಯಾ ಬೈಟ್ ಕರ್ತೆ ಹೋಂಗೆ. ಎಲ್ಲರೂ ತಿಳ್ಕೊಳ್ತಾರೆ, ಬಾಪ್ ದಾದಾ ಅಂದರೆ ಬ್ರಹ್ಮ ಬಾಬಾ ಶಿವ ಬಾಬಾ ಇವರಿಬ್ಬರು ವತನದಲ್ಲಿ ಕೂತ್ಕೊಂಡು ಏನು ಮಾಡ್ತಾರೆ ಅಂತ ಹೇಳಿಬಿಟ್ಟು. ಲೇಕಿನ್ ಸರ್ವಿಸ್ ಕಿ ಸ್ಪೀಡ್ ಸಾಕಾರ ವತನ್ ಸೆ ವಹ ತೇಜ್ ಹೇ. ಆದರೆ ಸರ್ವೀಸ್ನ ಸ್ಪೀಡ್ ಸಾಕಾರ ವತನಕ್ಕಿಂತಲೂ ಅವ್ಯಕ್ತ ವತನದಲ್ಲಿ ಸ್ಪೀಡಾಗಿ ಇದೆ. क्योंकि यहाँ तो साकार तन का भी हिसाब साथ था. अब तो इस बंधन से भी मुक्त हैं, अपने प्रति नहीं है, सर्व आत्माओं के प्रति है. ಈಗ ಈ ಬಂಧನದಿಂದಲೂ ಕೂಡ ಮುಕ್ತರಾಗಿದ್ದಾರೆ ಬ್ರಹ್ಮ ಬಾಬಾ. ತಮ್ಮ ಪ್ರತಿಯಾಗಿ ಮಾಡ್ತಾ ಇಲ್ಲ, ಸರ್ವ ಆತ್ಮಗಳ ಪ್ರತಿಯಾಗಿ ಈಗ ಮಾಡುತ್ತಿದ್ದಾರೆ. ಜೈಸೆ ಇಸ್ ಶರೀರ್ ಕೋ ಚೋಡನಾ और ಶರೀರ್ ಕೋ ಲೇನಾ ये ಅನುಭವ ಸಭಿ ಕೋ ಹೇ. ಹೇಗೆ ಈ ಶರೀರವನ್ನು ಬಿಡೋದು, ಶರೀರ ಪಡ್ಕೊಳ್ಳೋದು ಎಲ್ಲರಿಗೂ ಅನುಭವ ಇದೆ. ವೈಸೆ ಹಿ ಜಬ್ ಚಾಹೋ ತಬ್ ಶರೀರ್ ಕಾ ಬಾನ್ ಬಿಲ್ಕುಲ್ छोड़कर अशरीरी बन जाना और जब चाहो तब शरीर का आधार लेकर कर्म करना, ये अनुभव है. ಶರೀರದ ಅಭಿಮಾನವು ಕೂಡ ಬಿಲ್ಕುಲ್ ಬಿಟ್ಟು ಅಶರೀರಿ ಆಗಬೇಕು. ಯಾವಾಗ ಬೇಕೋ ಆವಾಗ ಶರೀರದಲ್ಲಿ ಬಂದು ಶರೀರದ ಆಧಾರ ಪಡೆದು ಕರ್ಮವನ್ನು ಮಾಡಬೇಕು. ಈ ಅನುಭವ ಇದೆಯಾ ಕೇಳ್ತಾರೆ ಬಾಬಾ. ಇಸ್ ಅನುಭವ ಕೋ ಬಿ ಬಡಾನ, ಈ ಅನುಭವವನ್ನು ಈಗ ಹೆಚ್ಚಿಸ್ಕೊಳ್ಬೇಕು. बिल्कुल ऐसे ही अनुभव होगा जैसे कि स्थूल चोला अलग है और चोले को धारण करने वाली आत्मा अलग है. ಹೇಗೆ ಅಂದರೆ ಈ ಸ್ಥೂಲ ಬಟ್ಟೆನೇ ಬೇರೆ, ಶರೀರನೇ ಬೇರೆ, ಇದನ್ನು ಧಾರಣೆ ಮಾಡಿಕೊಂಡಿರುವಂತಹ ನನ್ನ ಆತ್ಮನೇ ಬೇರೆ. ಈ ಅನುಭವ ಜಾಸ್ತಿ ಆಗಬೇಕು. ಸದೈವ ಯಹಿ ಯಾದ್ ರಖೋ ಕಿ ಅಭಿ ಗಯೇ ಕಿ ಗಯೇ.
सिर्फ सर्विस के निमित्त शरीर का आधार लिया हुआ है, लेकिन जैसे ही सर्विस समाप्त हो वैसे ही अपने को एकदम हಲ್का कर सकते हो. ಈ ರೀತಿ ತಿಳ್ಕೊಳ್ಳಿ. ಈಗ ಮುಗಿದಿದೆ ನಮ್ಮ ಪಾತ್ರ, ನಾವು ವಾಪಸ್ ಮನೆಗೆ ಹೋಗಬೇಕು. ಕೇವಲ ಸೇವೆಗೆ ನಿಮಿತ್ತವಾಗಿ ಶರೀರದ ಆಧಾರ ಪಡ್ಕೊಂಡಿದ್ದೀವಿ ಅಷ್ಟೇ. ಆದರೆ ಹೇಗೆ ಸರ್ವಿಸ್ ಸಮಾಪ್ತಿ ಆಗ್ತಿದೆ ಅಂದರೆ ಹಾಗೆಯೇ ನಿಮ್ಮನ್ನು ನೀವು ಏಕದಮ್ ಹಗುರ ಮಾಡ್ಕೊಂಬಿಡಬೇಕು ಅಂತಾರೆ ಬಾಬರವರು. जैसे आप लोग कहाँ भी ड्यूटी पर जाते हो और फिर वापस घर आते हो तो अपने को हल्का समझते हो ना. ಹೇಗೆ ನೀವು ಎಲ್ಲಾದರೂ ಡ್ಯೂಟಿಗೆ ಹೋಗ್ತೀರಾ ಮತ್ತು ವಾಪಸ್ ಮನೆಗೆ ಬರ್ತೀರಾ, ನಿಮ್ಮನ್ನು ನೀವು ಹಗುರ ಅಂತ ತಿಳ್ಕೊಳ್ತೀರಾ ಅಲ್ವಾ. ड्यूटी की ड्रेस बदल कर घर की ड्रेस पहन लेते हो, वैसे ही सर्विस प्रति शरीर रूपी वस्त्र का आधार लिया, फिर सर्विस समाप्त हुआ और इन वस्त्रों के बोझ से हल्के और न्यारे हो जाने का प्रयत्न करो. ಹೀಗೆ ಡ್ಯೂಟಿಯಿಂದ ಬರ್ತೀರಾ ಅಂದರೆ ಡ್ರೆಸ್ ಪರಿವರ್ತನೆ ಮಾಡ್ಕೊಳ್ತೀರಾ ಅಲ್ವಾ, ಮನೆಯ ಡ್ರೆಸ್ಸನ್ನು ಹಾಕ್ಕೊಳ್ತೀರಾ. ಹಾಗೆ ಸರ್ವಿಸ್ ಪ್ರತಿ ಈ ಶರೀರ ರೂಪಿ ಬಟ್ಟೆಯನ್ನು ಧಾರಣೆ ಮಾಡಿಕೊಂಡ್ರಿ, ಮತ್ತು ಸರ್ವಿಸ್ ಮುಗೀತು, ಈ ಬಟ್ಟೆಗಳ ಹೊರೆಯಿಂದಲೂ ಕೂಡ ಹಗುರರು ಭಿನ್ನರಾಗಿರುವ ಪ್ರಯತ್ನ ಮಾಡಿ. ಏಕ್ ಸೆಕೆಂಡ್ ಮೇ ಚೋಲೆ ಸೆ ಅಲಗ್ ಕೌನ್ ಹೋ ಸಕ್ತಾ. ಒಂದು ಸೆಕೆಂಡಿನಲ್ಲಿ ಈ ದೇಹರೂಪಿ ಬಟ್ಟೆಯಿಂದ ಯಾರು ಭಿನ್ನವಾಗಬಹುದು. ಅಗರ್ ಟೈಟ್ನೆಸ್ ಹೋಗಿ ತೋ ಅಲಗ್ ನೈ ಹೋ ಸಕ್ತೆ. ಟೈಟ್ ಆಗಿದೆ ಅಂತಂದರೆ ಭಿನ್ನ ಆಗ್ಲಿಕ್ಕಾಗೋದಿಲ್ಲ. कोई भी चीज़ अगर चिपकी हुई होता है तो उनको खोलना मुश्किल होता है. ಯಾವುದೇ ಒಂದು ವಸ್ತು ಅಂಟ್ಕೊಂಡ್ಬಿಟ್ಟಿದೆ ಅಂತಂದರೆ ಅದನ್ನು ಬಿಚ್ಚಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಹಲ್ಕೆ ಹೋನೆ ಸೆ ಸಹಜಿ ಅಲಗ್ ಹೋ ಜಾತಾ ಹೈ. ಹಗುರವಾಗಿತ್ತು ಅಂದರೆ ಸಹಜವಾಗಿ ಭಿನ್ನ ಆಗಿಬಿಡತ್ತೆ. वैसे ही अगर अपने संस्कारों में कोई भी ईजीपन नहीं होगा तो फिर अशरीरीपन का अनुभव नहीं कर सकेंगे. ಹಾಗೆಯೇ ಸಂಸ್ಕಾರಗಳಲ್ಲಿ ಒಂದು ವೇಳೆ ಈಸಿತನ ಇಲ್ಲ ಅಂತ ಹೇಳಿದ್ರೆ ಅಶರೀರಿತನದ ಅನುಭವ ಮಾಡಲಿಕ್ಕೆ ಆಗೋದಿಲ್ಲ. ಸುನಾಯಾತನ ಕಿ ಕ್ಯಾ ಬನನಾ ಹೇ, ಹೇಳಲಾಯಿತು ಅಲ್ವಾ ಏನಾಗಬೇಕಾಗಿದೆ. ಈಸಿ ಅವ್ರ ಅಲರ್ಟ್, ಈಸಿಯಾಗಿರಬೇಕು ಮತ್ತು ಅಲರ್ಟಾಗಿ ಇರಬೇಕು ಅಂತಾರೆ ಬಾಬಾ. ಐಸೆ ಭಿ ನಹಿ ಕಿ ಐಸಾ ಈಸಿ ರಹೆ ಜೋ ಮಾಯಾ ಭಿ ಈಸಿ ಆ ಜಾಯ್. ಈ ರೀತಿನೂ ಅಲ್ಲ, ಅಷ್ಟು ಈಸಿಯಾಗಿನೂ ಇರಬೇಡಿ, ಮಾಯೆ ಈಸಿಯಾಗಿ ಬಂದುಬಿಡುವ ಹಾಗೇನೂ ಅಲ್ಲ. ಕೊಯ್ ಸಮಯ ಈಸಿ ರಹನಾ ಪಡ್ತಾ ಹೇ, ಕೊಯ್ ಸಮಯ ಅಲರ್ಟ್ ರಹನಾ ಪಡ್ತಾ ಹೇ. ಕೆಲವು ಸಮಯಗಳಲ್ಲಿ ಈಸಿಯಾಗಿರಬೇಕಾಗತ್ತೆ, ಇನ್ನು ಕೆಲವು ಸಮಯಗಳಲ್ಲಿ ಅಲರ್ಟಾಗಿ ಇರಬೇಕಾಗತ್ತೆ. तो ईजी और अलर्ट ऐसा रहने वाले ही इस अभ्यास में रह सकेंगे. बाप दादा बच्चों को कोई नया नहीं देख रहे हैं. ಕೆಲವು ಸಮಯಗಳಲ್ಲಿ ಈಸಿ ಇರಬೇಕು, ಕೆಲವು ಸಮಯಗಳಲ್ಲಿ ಅಲರ್ಟ್ ಆಗಿರಬೇಕು. ಈ ರೀತಿ ಇರುವಂತಹವರು ಈ ಅಭ್ಯಾಸದಲ್ಲಿ ಇರಬಹುದು. ಬಾಪ್ದಾದ ಮಕ್ಕಳನ್ನು ಹೊಸದಾಗಿ ಏನು ನೋಡುತ್ತಾ ಇಲ್ಲ. ಕ್ಯೋಂಕಿ ಜಬ್ಕಿ ತೀನೋ ಹಿ ಕಾಲೋಂ ಕೋ ಜಾನ್ತೆ ಹೈ ತೋ ನಯಾ ಕೇಸೆ ಕಹೆಂಗೆ. ಯಾಕೆಂದರೆ ಮೂರು ಕಾಲಗಳ ಬಗ್ಗೆ, ನಮ್ಮ ಭೂತ, ವರ್ತಮಾನ, ಭವಿಷ್ಯ, ಈ ಮೂರು ಕಾಲಗಳನ್ನು ತಂದೆ ತಿಳ್ಕೊಂಡಿದ್ದಾರೆ ಅಂತಂದರೆ ಹೊಸದೆಲ್ಲಿಂದ ಬಂತು. इसलिए सभी अति पुराने हैं. कितना पुराने हैं वो हिसाब नहीं निकाल सकते. ಅದಕ್ಕೋಸ್ಕರ ಎಲ್ಲರೂ ಹಳಬ್ರೇನೆ, ಆದರೆ ಎಷ್ಟು ಹಳಬರು ಅಂತ ಹೇಳಿಬಿಟ್ಟು ಲೆಕ್ಕಾಚಾರ ಮಾಡಲಿಕ್ಕೆ ಬರಲ್ಲ. तो अपने को नया नहीं समझना. अति पुराने हो और वही पुराने अभी फिर से अपना हक लेने के लिए आए हैं. ನಿಮ್ಮನ್ನು ನೀವು ಹೊಸಬರು ಅಂತ ತಿಳ್ಕೋಬೇಡಿ, ತುಂಬ ಹಳಬರು. ಅದೇ ಹಳೆಯ ಲೆಕ್ಕಾಚಾರದಿಂದ ನಿಮ್ಮ ಅಧಿಕಾರವನ್ನು ತಗೊಳ್ಳೋದಕ್ಕೋಸ್ಕರ ಬಂದಿದ್ದೀರಾ. ಈ ನಶಾ ಸದೈವ ಕಾಯಂ ರಹೆ. ಈ ನಶೆ ಸದಾ ಕಾಯಂ ಆಗಿ ಇರಬೇಕು. ಯಹ ಭಿ ಕಭಿ ನಹಿ ಬೋಲ್ನಾ ಕಿ ಪುರುಷಾರ್ಥ ಕರೆಂಗೆ ದೇಖೆಂಗೆ ನಹಿ. जो लास्ट आई है उनको यही सोचना है कि हम फास्ट जाएंगे. ಈ ರೀತಿನೂ ಅಂದ್ಕೊಳ್ಬೇಡಿ, ನಾವೀಗ ಬಂದಿದ್ದೀವಿ, ಈಗ ಪುರುಷಾರ್ಥ ಮಾಡ್ತೀವಿ, ನೋಡ್ತೀವಿ, ನಾವು ಲಾಸ್ಟಲ್ಲಿ ಬಂದಿದ್ದೀವಿ ಅಲ್ವಾ ಅಂತ ಅಲ್ಲ. ಇಲ್ಲ, ಬಾಬಾ ಹೇಳ್ತಾರೆ ಯಾರು ಲಾಸ್ಟಲ್ಲಿ ಬಂದಿದ್ದೀರಾ ಅಲ್ವಾ ಅವರೂ ಕೂಡ ಯೋಚನೆ ಮಾಡಿ ನಾವು ಫಾಸ್ಟಾಗಿ ಹೋಗಬೇಕು. ಅಗರ್ ಫಾಸ್ಟ್ ಕಾ ಲಕ್ಷ್ಯ ರखेंगे तो पुरुषार्थ भी ऐसा ही होगा.
ಫಾಸ್ಟಾಗಿ ಹೋಗುವಂತಹ ಲಕ್ಷ್ಯ ಇಟ್ಕೊಂಡಿದ್ದೀರಾ ಅಂದರೆ ಪುರುಷಾರ್ಥನೂ ಕೂಡ ಹಾಗೆ ನಡೆಯುತ್ತೆ. ಇಸ್ಲಿಯೇ ಕಭಿ ಭಿ ಯೇ ನೈ ಸೋಚ್ನಾ कि लोग तो पीछे आए हैं तो प्रजा बन जाएंगे, नहीं, पीछे आने वालों को भी अधिकार है राज्य पद पाने का. ಈ ರೀತಿ ಅನ್ಕೋಬೇಡಿ, ಲಾಸ್ಟಲ್ಲಿ ಬರುವಂತಹವರು ಪ್ರಜೆಗಳಾಗ್ಬಿಡ್ತಾರೆ ಅಂತ ಅಲ್ಲ. ಬಾಬಾ ಹೇಳ್ತಾರೆ, ಲಾಸ್ಟಲ್ಲಿ ಬರುವಂತಹವರಿಗೂ ಕೂಡ ರಾಜ್ಯ ಪದವಿಯನ್ನು ಪಡೆಯುವ ಅಧಿಕಾರ ಇದೆ. ಅವ್ಯಕ್ತ ಮುಲಾಕಾತ್ भी मिलन ही है, इसलिए सभी को यही निश्चय रखना है कि हम राज्य पद लेकर ही छोड़ेंगे. ಅವ್ಯಕ್ತ ಮುಲಾಕಾತ್ ಮಾಡುವಂತಹದ್ದು ಈಗ ಅಂತಾರೆ ಬಾಬಾ. ಅದಕ್ಕೋಸ್ಕರ ಎಲ್ಲರೂ ಇದೇ ನಿಶ್ಚಯ ಇಟ್ಕೋಬೇಕು, ನಾವು ರಾಜ್ಯ ಪದವಿಯನ್ನು ಪಡೆದೇ ಪಡೀತೀವಿ. ಹಮ್ ನಹಿ ಬನೆಂಗೆ ತೊ ಕೌನ್ ಬನೇಗಾ, ನಾವು ಆಗಲಿಲ್ಲ ಅಂದರೆ ಮತ್ತೆ ಯಾರಾಗ್ತಾರೆ? ಕೋಟೋ ಮೇ ಕೋಯಿ ಕೌನ್ಸಿ ಆತ್ಮ ಏ ಗಿನಿ ಜಾತಿ ಹೇ. ಕೋಟಿಯಲ್ಲೂ ಕೆಲವರು ಅಂದ್ಬಿಟ್ಟು ಯಾವ ಆತ್ಮಗಳನ್ನು ಲೆಕ್ಕ ಮಾಡಲಿಕ್ಕೆ ಬರುತ್ತೆ? ಯಾವ ಆತ್ಮಗಳನ್ನು ಲೆಕ್ಕದಲ್ಲಿ ತಗೊಂಡಿರುವಂತಹದ್ದು? ಐಸೆ ಕೋಟೋಮೆ ಸೆ ಕೊಯಿ ಹಮ್ ಆತ್ಮಾಯ ಡ್ರಾಮಾಕ್ಕೆ ಅಂದರ್ ಹೇ. ಬಾಬಾ ಹೇಳ್ತಾರೆ, ಈ ರೀತಿ ಕೋಟಿಯಲ್ಲೂ ಕೆಲವರು ಅಂತ ಹೇಳಿ ನಾವು ಆತ್ಮಗಳ ಪಾತ್ರ ಡ್ರಾಮಾದಲ್ಲಿ ಇದೆ. ಯಾಪನ ನಿಶ್ಚಯ ನಹಿ ಬೋಲ್ನಾ. ಕೋಟಿಯಲ್ಲೂ ಕೆಲವರು, ಕೆಲವರಲ್ಲೂ ಹಲವರು ಅಂತ ಏನೋ ಗಾಯನ ಇದೆ, ಅವರಲ್ಲಿ ನಾನಾಗಿದ್ದೇನೆ, ನಾವು ಬಾಬನ ಮಕ್ಕಳಾಗಿದ್ದೇವೆ. ಈ ನಿಶ್ಚಯ ಮರಿಬಾರ್ದು. ಬಾಪ್ ದಾದಾ ಸಭಿ ಬಚ್ಚೋಂ ಕಾ ಭವಿಷ್ಯ ದೇಖ್ ಹರ್ಷಿತ್ ಹೋತೆ ಹೇ. ಬಾಪ್ ದಾದಾ ಎಲ್ಲ ಮಕ್ಕಳ ಭವಿಷ್ಯವನ್ನು ನೋಡಿ ಹರ್ಷಿತರಾಗ್ತಾ ಇದ್ದಾರೆ. ಏಕೇಕ್ ಸೆ ಮಿಲ್ನಾ ಮನ್ ಕಿ ಬಾತ್ ತೋ ಯೇ ಹೇ, ಲೇಕಿನ್ ಆಪ್ ಸಬ್ಕೆ ಸಮಾನ್ ಇಸ್ ವ್ಯಕ್ತ ದುನಿಯಾ ಮೇ ಬಾಪ್ ದಾದಾ ಕೋ ಅಭಿ ವ್ಯಕ್ತ ದುನಿಯಾ ನಹಿ ಹೇ. ಬಾಬಾ ಹೇಳ್ತಾರೆ, ಈಗ ಒಬ್ಬೊಬ್ಬರ ಜೊತೆ ಮಿಲನ ಮಾಡಬೇಕು, ಮನಸ್ಸಿನ ಮಾತಂತೂ ಇದಿದ್ದೇ ಇದೆ ಅಲ್ವಾ. ಆದರೆ ನಿಮ್ಮೆಲ್ಲರ ಸಮಾನ ಈ ವ್ಯಕ್ತ ಪ್ರಪಂಚದಲ್ಲಿ, ವ್ಯಕ್ತ ದೇಹದಲ್ಲಿ ಬರಬೇಕಾಗತ್ತೆ. ಬಾಬರವರಿಗೆ ಈಗ ಇದು ವ್ಯಕ್ತ ಪ್ರಪಂಚ ಅನ್ನಿಸ್ತಾ ಇಲ್ಲ. तो आपके दुनिया के प्रमाण समय को भी देखना पड़ता है. ಬಾಬನಿಗಂತೂ ವ್ಯಕ್ತ ಪ್ರಪಂಚ ಇಲ್ಲ, ಅವರು ಅವ್ಯಕ್ತ ವತನವಾಸಿ ಇದ್ದಾರೆ, ಅವ್ಯಕ್ತ ಶರೀರಧಾರಿ ಇದ್ದಾರೆ. ಆದರೆ ನಿಮ್ಮ ಪ್ರಪಂಚದ ಪ್ರಮಾಣ ಸಮಯವನ್ನು ಕೂಡ ನೋಡಬೇಕಾಗತ್ತಲ್ವಾ. ವತನ್ ಮೇ ಸಮಯ ನೈ ಹೋತಾ ಹೇ, ಗಡಿ ನೈ ಹೋತಾ ಹೇ. ವತನದಲ್ಲಿ ಸಮಯ ಇಲ್ಲ, ಗಡಿಯಾರ ಇಲ್ಲ. ಲೇಕಿನ್ ಇಸ್ ವ್ಯಕ್ತ ದುನಿಯಾ ಮೇ ಸಭಿ ಬಾತೆ ದೇಖನಾ ಪಡ್ತಾ ಹೇ. ಆದರೆ ಈ ವ್ಯಕ್ತ ಪ್ರಪಂಚದಲ್ಲಿ ಎಲ್ಲ ಮಾತುಗಳನ್ನು ನೋಡಬೇಕಾಗತ್ತೆ. ವಹಾ ತೋ ಜಬ್ ಸೂರ್ಯ ಚಾಂದ್ ಹಿ ನಹಿ ತೋ ರಾತ್ ದಿನ್ ಕಿಸ್ ಹಿಸಾಬ್ ಸೆ ಹೋ. ಅಲ್ಲಿ ಸೂರ್ಯ ಚಂದ್ರನೇ ಇಲ್ಲ ಅಂತಂದಾಗ ಹಗಲು ರಾತ್ರಿ ಹೇಗಾಗತ್ತೆ? ಸೂರ್ಯ ಚಂದ್ರ ಇರೋದೇ ಇಲ್ಲ ಅಂದಾಗ ಹಗಲು ರಾತ್ರಿಯ ಲೆಕ್ಕಾಚಾರನೇ ಇರೋದಿಲ್ಲ. ಇಸ್ಲಿಯೇ ಸಮಯಕ ಬಂಧನ್ ನಹಿ ಹೇ. ಅದಕ್ಕೋಸ್ಕರ ಸಮಯದ ಬಂಧನ ಅಲ್ಲಿ ಇಲ್ಲ ವತನದಲ್ಲಿ. ಅದಕ್ಕೆ ಬಾಬಾ ಹೇಳ್ತಾರಲ್ವ, ಎಷ್ಟು ಸಮಯ ಬೇಕು ನನ್ನ ಜೊತೆ ಮಾತಾಡಬೇಕು ಅಂದರೆ ವತನದಲ್ಲಿ ಬಂದಬೇಡಿ. ಮಧುಬನದಲ್ಲಿ ಮಿಲನ ನಡೆಯುವಾಗ್ಲೂ ಕೂಡ ಬಾಬಾ ಆ ರೀತಿ ಹೇಳುವಂಥವರು. ಇಲ್ಲಿ ಸಮಯದ ಗತಿ ಇರುತ್ತೆ, ಸ್ಥಾನದ ಗತಿ ಇರುತ್ತೆ, ಎಲ್ಲರೂ ಒಟ್ಟಿಗೆ ಬರಲಿಕ್ಕಾಗಲ್ಲ. ಹತ್ತಿರ ಬರಬೇಕು, ಬಾಬನ ಜೊತೆ ಮಿಲನ ಮಾಡಬೇಕು ಅಂತ ಎಲ್ಲರಿಗೂ ಸಂಕಲ್ಪ ಇರುತ್ತೆ. ಅದಕ್ಕೆ ವತನದಲ್ಲಿ ಬಂದ್ಬಿಡಿ. ಅಲ್ಲಿ ಸ್ಥಾನದ ಬಂಧನನೂ ಇರಲ್ಲ, ಸಮಯದ ಬಂಧನನೂ ಇರಲ್ಲ. ಎಷ್ಟು ಸಮಯ ಬೇಕು ಬಾಬನ ಜೊತೆ ಮಿಲನ ಮಾಡಬಹುದು ಅಂದ್ಬಿಟ್ಟು. ಒಳ್ಳೆಯದು. ಓಂ ಶಾಂತಿ.